ಓಕೆ ಸರ್. ಅಯ್ಯೋ ಕಣ್ಣು ಮೋಹಿಸಿವೆ. ಓಕೆ ಮೇಡಮ್. ಪ್ರಭಾ ಎಲ್ಲರೂ ನೋಡ್ರಿ. APM ಆಗಿದ್ದಾಗ ಪಿನಾಕಲ್ ನಮ್ಮ ಬ್ಯಾಂಕಿಂಗ್ ಮಿಷನ್ ಎಲ್ಲ ಬಂದಾಗ ನಮಗೆ ಅವ್ರು ಗೊತ್ತಾಗ್ತಾ ಇರಲಿಲ್ಲ. ಬಹುಶಃ ಚಂದ್ರು ಆವತ್ತಾನೆ ಅಪಾಯಿಂಟ್ ಆದ ಅನ್ಸುತ್ತೆ, 4 ಅಂತ ಸಲ ಚಂದ್ರು 2004 ಚಂದ್ರಶೇಖರ್ ಅಪಾಯಿಂಟ್ ಆದರು. ಯಾರು ಇಲ್ಲ ಹಳಬರು, ನಮ್ಮ ನಾಯಕ್ ಸರ್ ಒಬ್ಬರಿದ್ರು ಅಷ್ಟೇ. ಯಾರಿಗೆ ಆವಾಗ ನರಸಮ್ಮನವರಿಗೆ ನಾವು ನಂದಿ ನಾಗರಾಜ್ ಸರ್ ಹೇಳ್ತಾ ಇದ್ರು, ಇದು ಈ ಥರ ಫ್ರಾಂಕ್ ಮಾಡಿ ಲೆಕ್ಕ ಮಾಡಿ ಇಡಬೇಕು, ಸುರೇಶ್ ಫಾರೆಸ್ಟ್ರಿ ಅಂತ ಒಂದು ಬರ್ತಾ ಇತ್ತು. ನಮಗೆ ಏನಂದರೆ ಚಂದ್ರು ಎಲ್ಲ ಹೇಳ್ತಾಯಿದ್ರು ನಮ್ಮ ಸ್ನೇಹಿತರು, ನರಸಮ್ಮನವರು ಓದಿಲ್ಲ, ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಎಷ್ಟು ನೀಟಾಗಿ ಅವರು ಹ್ಯಾಂಡಲ್ ಮಾಡ್ತಾಯಿದ್ರು. ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಕೆಲಸ ಮಾಡೋದು. ಒಂದಿನ ನಮಗೆ ನಮ್ಮ ಇಲ್ಲಿ ಜಾಸ್ತಿ ನಮಗೆ ಮೆಟೀರಿಯಲ್ ಜಾಸ್ತಿ ಬಂದುಬಿಟ್ಟಿತ್ತು. ಆ ದಿನ ಇಲ್ಲೇ ನಾವು ಉಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಾಗ ನನ್ನ ನೆನಪಿದೆ, ಅವ್ರು ಮರ್ತಿರ್ಬೋದು ಬಹುಶಃ. ನಾನು ಮತ್ತು ನಮ್ಮ 4-5 ಜನ ಸ್ನೇಹಿತರು ಈಗ ಐ ಪಿ ರೂಮಲ್ಲಿ ಮಲಗಿದ್ವಿ. ಬೆಳಗ್ಗೆ ಬಂದು ನೀವು ಅದನ್ನು ಪೇಸ್ಟ್ ಮಾಡ್ತಕ್ಕಂಥ ಲೆಟರ್ಸ್, ಅವಾಗ ಮೊದಲು ಪೇಸ್ಟಿಂಗ್ ಇತ್ತು, ಅವಾಗ ANPL ಪೇಸ್ಟಿಂಗ್ ಇದ್ದ ಟೈಮಲ್ಲಿ ತೊಗೊತಾ ಇದ್ವಿ. ಆವಾಗ ಇಲ್ಲಿ ನಮ್ಮ ಇನ್ನೊಬ್ಬ ಹಾಡುಗಾರರಿದ್ದರು ಈ ಆಫೀಸಲ್ಲಿ, CS ಚಂದ್ರಶೇಖರ್ ಅಂತ. ಅವ್ರು ಹಾಡು ಹೇಳ್ತಾ ಇದ್ರು, ಅಕೌಂಟೆಂಟ್ ಆಗಿದ್ರು ಅವರು, CS ಚಂದ್ರಶೇಖರ್, ಸುಜಾತ. ಅವ್ರು ಹೇಳೋರು ನನಗೆ, ನೀವೇನಿದ್ರು ನರಸಮ್ಮ ಅವ್ರಿಗೆ ಒಪ್ಪಿಸ್ಬಿಡಿ, ಅವ್ರು ನೀಟಾಗಿ ನೀವು ಯಾಕಿದ್ರು ರಾತ್ರಿ ಇಲ್ಲಿ ಮಲಗಿದ್ರಿ, ಅವರೇ ಮಾಡ್ಕೊಳ್ತಾ ಇದ್ರಲ್ವ ಅಂತ. ನಮಗೆ ಹೆದರಿಕೆ, ಏನಾಗುತ್ತೋ ಏನೋ, ಲೆಟರ್ಸ್ ಹೊಟ್ಟೋಗುತ್ತೇನೋ. ನಂದಿನಾಗರಾಜ್ ಅಂತ ಹೇಳೋರು, ಇಲ್ಲ ಸರ್ ಅವರು ನೀವು ಮನೆಗೆ ಹೋಗಿ ಆರಾಮಾಗಿ ಅಂತ. ಅದನ್ನು ಸ್ಟೇ ಮಾಡಿದ್ವಿ. ನನಗೀಗ ಗುರ್ತು ಬರ್ತಾ ಇದೆ ಅವ್ರು ಯಾವ ಥರ ಕೆಲಸ ಮಾಡಿದ್ರು ಅಂತ. ತುಂಬ ಅಚ್ಚುಕಟ್ಟಾಗಿ ಯಾವುದೇ ಒಂದು ಸಮಸ್ಯೆ ಇಲ್ದಿರ ನಮ್ಮ ಮಾರ್ಕೆಟಿಂಗ್ ವರ್ಕ್ ಏನಿತ್ತು, ಅಂದರೆ ಕೌಂಟ್ರ್ ವರ್ಕ್, ಮಾರ್ಕೆಟಿಂಗ್ ವರ್ಕ್ ಅನ್ನೋಕೆ ಕೌಂಟ್ರ್ ವರ್ಕು ತುಂಬ ನೀಟಾಗಿ ಅಸೈನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ರು. ವಯೋನಿವೃತ್ತಿ ಅನ್ನೋದು ವಯಸ್ಸಿಗೆ ಅಷ್ಟೇ, ಅದು ಮನಸ್ಸಿಗಲ್ಲ. ಅವರ ವಯೋನಿವೃತ್ತಿ ಅಂದರೆ ಎಲ್ಲರೂ 60 ವರ್ಷ ಆದಮೇಲೆ ನಿವೃತ್ತಿ ಆಗಲೇಬೇಕು. ಆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ನಿಯಮ, ಆ ನಿಯಮಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಅವರು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಅವರ ವಯೋನಿವೃತ್ತಿ ಸಹ ಸುಖವಾಗಿ ಸಂತೋಷ